ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈಗ ಪ್ರತಿಪಕ್ಷ ಒಂದು ಸೆಕೆಂಡ್, ಈಗ ತಾವಿಬ್ಬರು ಚರ್ಚೆ ಇದೆ. ಈಗ ಅದು ಇಷ್ಟು ತನಕ ಆಗಲಿಲ್ಲ, ಒಬ್ಬಿಚ್ಚರ ಮುಂಚೆ ಚರ್ಚೆ ಬರಲಿಲ್ಲ ಅಂತೆಲ್ಲ ಹೇಳಿದಿರಿ. ನಾನು ಹೇಳಿದ ಕೇಳಿ ಅಪ್ಪ ಹೇಗಾಗ್ತದೆ ಅಂತ ಹೇಳಿದೆ ನೀವು. ನಾನು ಹೇಳಿದ ಸ್ವಲ್ಪ ಕೇಳಿ ಈಗ ನೀವು. ಆಯ್ತು, ನಾನು ಹೇಳಿದ ಕೇಳಿ ಅವರೇ ನೀವೀಗ. ಆಯ್ತು, ಈಗ ಯಾಕೆ ಒಂದ್ ಸೆಕೆಂಡ್ ಕೇಳಿ. ಆಯ್ತು, ಒಂದ್ ಸೆಕೆಂಡ್ ಕೇಳಿ. ಈಗ ನಿಮ್ಮ ನೋಡಿ ಒಂದ್ ಸೆಕೆಂಡ್ ಅಲ್ಲ ನೋಡಿ, ಅಲ್ಲಲ್ಲ, ನೀವು ಅವ್ರಿಗೆ ಲಾ ಮಿನಿಸ್ಟರ್ ಅಂತ ಅವಕಾಶ ಕೊಟ್ರಿ, ನಾನು ವಿರೋಧ ಪಕ್ಷ ನಾಯಕನಂತ ನನಗೂ ಅವಕಾಶ ಕೊಡಬೇಕು. ಅವ್ರಿಗಿಂತ ನನಗೂ ರೆಸ್ಪಾನ್ಸಿಬಿಲಿಟಿ, ಅವ್ರಿಗಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ. ಈಗ ಅವರೇ ಅಪರಾಧಿಗಳು, ಗವರ್ನರ್ಗೆ ಅವಹೇಳನ ಮಾಡಿರೋದ್ರಲ್ಲಿ ಮೊದಲ ಅಪರಾಧಿ ಅವರೇ. ಅಪರಾಧಿ ಹೌದು. ಮುಖ್ಯಮಂತ್ರಿಗಳು ಒಂದ್ ಸೆಕೆಂಡ್ ಆಯ್ತು, ಚರ್ಚೆ ಬೇಡ. ಈಗ ಒಂದ್ ಸೆಕೆಂಡ್, ಈಗ ಎಲ್ಲ ಸದಸ್ಯರಿಗೆ ಎಲ್ಲ ಸದಸ್ಯರು ಒಂದು ಸೆಕೆಂಡ್ ಕೇಳಿ. ಆಯ್ತು, ಒಂದು ಸೆಕೆಂಡ್. ಈಗ ನೋಡಿ, ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಚೆನ್ನಾಗಿ ನಡೆಸಲಿಕ್ಕೆ ಇವತ್ತೆಲ್ಲ ಸಹಕಾರ ಕೊಡ್ಬೇಕು. ಸಮಸ್ಯೆ ಬಂದ ಆಯ್ತು, ಈಗ ಸಮಸ್ಯೆ ಬಗೆ ಆಯ್ತು. ಒಂದು ಸೆಕೆಂಡ್ ಮಾತೊಂದು ಅವಕಾಶ ಕೊಡಿ. ಒಂದು ಸೆಕೆಂಡ್ ಇಲ್ಲ, ಒಂದ್ ಸೆಕೆಂಡ್. ಚಂದ್ರಪ್ಪ ನೀವೆಲ್ಲ ಹಿರಿಯ ಗೌರವಾನ್ವಿತ ಅಧ್ಯಕ್ಷರೇ, ನಾವು ಪರಸ್ಪರ ಸಹಕಾರ ಕೊಡ್ತೇವೆ. ನೀವು ಆ ಕಡೆ ಹೊಳೆದವ್ರು ನಮ್ಮ ಕಡೆ ಹೊಳೆ ನೋಡುದಿಲ್ಲ. ಇಲ್ಲಿ ಬಂದು ಒಂದು ಸೆಕೆಂಡ್, ಇಲ್ಲಿ ಸೀನಿಯರ್ಸ್ ಮಾತಾಡ್ತಾರೆ. ಯಾಕೆ ಒಂದು ಸೆಕೆಂಡ್. ಈಗ ನೋಡಿ, ಈಗ ಒಂದು ಪಾವಿತ್ರ್ಯತೆ ಅಭಿಚರಿ ಕಾರ್ಯಕ್ರಮ ನಡೀತಾ ಇದೆ. ಒಂದು ಎರಡನೇ ಸಂದರ್ಭದಲ್ಲಿ ಅಲ್ಲಿಗೆ ಸಂತಾಪ ಸಂಬಂಧಪಟ್ಟಿಗೆ ಬಂದಾಗ ಕಾನೂನು ಸಚಿವರು ಕೆಲವು ಮಾತಾಡೋ ವಿಚಾರ ಅಂತ ಹೇಳಿ ಎಲ್ಲದಕ್ಕಿಂತ ಮಿಗಿಲಾಗಿ ರಾಷ್ಟ್ರಗೀತೆ ಇರುವಂತದ್ದು, ಅದರ ಬಗ್ಗೆ ಅವರು ಹೇಳಿ. ಒಂದ್ ಸೆಕೆಂಡ್ ಮಾತಾಡ್ತೀನಿ. ಎಲ್ಲಕ್ಕಿಂತ ಈಗ ಒಂದು ಸೆಕೆಂಡ್ ಅವರೇ, ಯಾಕೆ ಜಾರ್ಜ್ ಅವರೇ ನೀವೆಲ್ಲ ಚರ್ಚೆ ಮಾಡಿ ಕೇಳಿದ್ದೇನೆ. ನಿಮ್ದೀಗೇನಿದೆ, ಅಬ್ಯೂಚರ್ ಮುಂಚೆ ನೀವು ಯಾಕೆ ಬೇಗ ತಗೊಳ್ಬಿಟ್ಟು ಇಷ್ಟು ತನಕ ಯಾವ ಕೂಡ ತಗೊಳ್ಳಿಲ್ಲ. ಚರ್ಚೆ ಅಬ್ಯೂಚರ್ ಮುಂಚೆ ಯಾರಿಗೂ ಚರ್ಚೆ ಮಾಡಲಿಲ್ಲ. ಇದು ನೀವು ಸರಿಯಲ್ಲ, ನೀವು ನಿಯಮ ಉಲ್ಲಂಘಿಸಿದ್ದೀರಂತ ನೀವೆಲ್ಲ ಚರ್ಚೆ ಮಾಡಿ ಮೇನ್ ವಿಚಾರ ಮೇನ್ ಇರುವುದು ಅಲ್ಲಿಗ ಅಲ್ವಾ. ನಾನೇ ಇಲ್ಲ, ನನ್ನ ತಂದೆ ಶಾಸಕರಾಗಿದ್ದರು, ಅವ್ರು ಸೆಟ್ಟಿಂಗ್ ಮಾಡಿ ತೀರಿ ಹೋದ್ರು. ಅವರ ಸಂತಾಪ ಆಗೋ ಕೂಡ ಸಬ್ಜೆಕ್ಟ್ ಚರ್ಚೆ ಆಯಿತು. ನೀವು ತಗೊಳ್ಳಿ ಹಿಸ್ಟ್ರಿಯಲ್ಲಿ ರೆಕಾರ್ಡಲ್ಲಿ ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಹೌಸ್, ಅವರಿಗೆ ಸಂತಾಪ ಸೂಚನೆ ಮಾಡೋ ಮುಂಚೆ ಕೂಡ ಚರ್ಚೆ ಆಯಿತು. ಅದು ಇಲ್ಲ ಅಂತ ಒಂದು ಸನ್ನಿವೇಶ ಏನೋ ಚರ್ಚೆ ಆಗ್ತದೆ. ಈಗ ವಿಚಾರ ಏನಿದೆ, ನಾನು ನಿಮ್ಗೇನು ಕೊಟ್ಟಿದ್ದೀನಿ. ನೀವು ಹೇಳಿ ಅರ್ಥ ಆಯ್ತು. ಸಂತಾಪ ಸೂಚನೆಗಿಂತ ಮುಂಚೆ ವಿಷಯಗಳನ್ನು ತಗೊಳ್ಬೇಡಿ ಅಂತ ನಾವು ಹೇಳ್ತಾ ಇದ್ವಿ. ನೀವು ತಗೊಂಡಿದ್ದೀರಿ ಅಂತ ಹೇಳಿದ್ರು. ನೀವು ಮಾನ್ಯ ಕಾನೂನು ಸಚಿವರ ವಿಷಯವನ್ನ ತೆಗೆದುಕೊಂಡ ನಂತರ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಬೇಕು. ವಿರೋಧ ಪಕ್ಷದ ನಾಯಕರ ಮಾತನ್ನು ಕೇಳಲಿಕ್ಕೆ ತಯಾರಾಗದಲ್ಲೇ ದಿಢೀರ್ ಅಂತೇಳಿ ಸಂತಾಪ ಸೂಚನೆ ಮಾಡಿದ್ರೆ ಹೆಂಗೆ? ಒಂದು. ಎರಡನೇದು, ಮಾನ್ಯ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ಅಂತ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ರು. ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಆರಿಸಲಿಕ್ಕೆ ಬಿಡ್ಲಿಲ್ಲ. ನಾಚಿಕೆ ಆಗಬೇಕು ಇವರಿಗೆ. ಯಾವ ನೈತಿಕತೆ ಇದೆ ಅವರಿಗೆ?
ಮಾನ್ಯ ಅಧ್ಯಕ್ಷ ಮಾಡಿ ಸರ್, ಮಾನ್ಯ ಅಧ್ಯಕ್ಷ ಸರ್, ಒಂದ್ ನಿಮಿಷ ಸರ್, ಮಾನ್ಯ ಅಧ್ಯಕ್ಷ ನಿಯಮಾವಳಿ ಸರ್, ನೀವು ಹೇಳ್ತಾ ಇದ್ದೀರಿ 52 ವರ್ಷ ನಾನು ಮಾತಾಡ್ಬೇಕಾದ್ರೆ ಇಲ್ಲ, ಮಾನ್ಯ ಅಧ್ಯಕ್ಷ ವರ್ಷ ಹುಬ್ಬಳ್ಳಿ ರಾಷ್ಟ್ರಧ್ವಜ ಯಾಕೆ ಹಾರಿಸಿಲ್ಲ? ಮಾನ್ಯ ಒಂದು ಸದನದ ಹಿರಿಯ ವರ್ಷ ತೀರೋಗಿದ್ದಾರೆ. ನಿಮ್ಗೆ ಬೇಕಾ ಬೇಡ? ಅವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ. ನಿಮ್ಗೆ ಬೇಕಾ ಬೇಡ? ನಿಮ್ಗೆ